In this session 7, now we are discussing on Protestant ethics and spirit of capitalism 2, Max Weber version, chapter 4. The Protestant Ethic and Spirit of Capitalism is a book written by Max Weber, a German sociologist, economist, and politician. Begun as a series of essays, the original German text was composed in 1904 and 1905 and was translated into English for the first time by American sociologist Talcott Parson. ತುಂಬ ಖುಷಿ ಪಡ್ತಕ್ಕ ಒಂದು ಮುಖ್ಯವಾದ ಸಂಗತಿ ಏನಂದರೆ ಇಲ್ಲಿ ಟಾಲ್ಕಟ್ ಪರ್ಸನ್ he had translated it in 1930. It is considered a founding text in economic sociology and milestone contribution to sociological thought in general. ಸೊ ಇದು ಒಂದು ತುಂಬ ಅದ್ಭುತವಾದಂತಹ ಒಂದು ಸಮಾಜಶಾಸ್ತ್ರದ ಒಂದು ಚಿಂತನೆಗೆ ಹಾಕಲಾದಂಥ ಅಡಿಪಾಯ ಅಂತ ಕೂಡ ಹೇಳ್ಬೋದು. ಎಲ್ಲೊಂದು ಕಡೆ ಅದ್ಭುತವಾದ ಸಾಧನೆ ಅಂತ ಕೂಡ ಹೇಳ್ಬೋದಾಗಿದೆ. ನಿಜಕ್ಕೂ ಈಗಿನ ಒಂದು ಸಂಗತಿಯಲ್ಲಿ, ಈಗಿನ ಒಂದು ಆರ್ಥಿಕ ಸಾಮಾಜಿಕ ಬೆಳವಣಿಗೆಗಳಲ್ಲಿ ಈ ಥರದ ಕೃತಿಗಳು ಬಹಳಷ್ಟು ಅನ್ವಯಿಕ ಒಂದು ಚಿಂತನೆ, ಅನ್ವಯಿಕ ಸ್ವರೂಪದ ಪ್ರಯೋಜನಗಳನ್ನು ಕೂಡ ನಾವಿಲ್ಲಿ ಪಡ್ಕೋಬೋದಾಗಿದೆ ಈ ಚಿಂತನೆಗಳಿಂದ. In this book, Weber wrote the capitalism in Northern Europe evolved when the Protestant, particularly Calvinist, ethic influenced large number of people to engage in work in a secular world, developing their own enterprise and engaging in trade and the accumulation of wealth for investment. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾಜದಲ್ಲಿ ಈಗ ನಾರ್ದರ್ನ್ ಯುರೋಪಿಯನ್ ಕಂಟ್ರೀಸನ್ನು ಕುರಿತು ಇವರು ಹೇಳೋದಾದರೆ ಅಲ್ಲಿ ಕ್ಯಾಲ್ವಿನಿಸ್ಟ್ ಎಥಿಕ್ಕನ್ನು ಕುರಿತು ಇವರು ವಿಶ್ಲೇಷಣೆ ಮಾಡೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ವರ್ಕಿನಲ್ಲಿ ಎಂಗೇಜ್ ಆಗ್ತಾರೆ ಅನ್ನುವಂಥದ್ದು, ಮತ್ತು ಟ್ರೇಡ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಒಂದು ಆದಾಯದ ಒಂದು ಸಂಪಾದನೆ ಮತ್ತು ಬಂಡವಾಳ ಹೂಡಲಿಕ್ಕಾಗಿ ಅಂತಕ್ಕಂತಹ ಒಂದು ಅಂಶವನ್ನು ಇಲ್ಲಿ ಗುರುತಿಸ್ತೀವಿ. In other words, the Protestant work ethic was an important force behind the unplanned and uncoordinated emergence of modern capitalism ಅಂತಕ್ಕಂಥದ್ದು ಕೂಡ ಇಲ್ಲಿ ಗುರುತಿಸ್ತೀವಿ. Although not a detailed study of Protestantism, but rather an introduction to Weber's latest study of interaction between various religious ideas and economics. The Protestant ethic and spirit of capitalism argues that Puritan ethics and ideas influenced by the development of capitalism. The spirit of capitalism does not refer to the spirit in the metaphysical sense, but rather a set of values. Okay, ಒಂದು ಮೌಲ್ಯಾಧಾರಿತವಾದಂತಹ ಒಂದು ಸಮಷ್ಟಿಯಲ್ಲಿ ನೋಡಲಾಗ್ತಕ್ಕಂಥದ್ದು ಅಂದರೆ ದ ಸ್ಪಿರಿಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ರೋಗ್ರೆಸ್ ಅನ್ನುವಂಥದ್ದು. ಸೊ ಇದರ ವಿಶಿಷ್ಟತೆ ಏನಂದರೆ ದುಡಿಮೆಯ ಒಂದು ಕಠಿಣ ಶ್ರಮ ಅನ್ನೋ ರೀತಿಯಲ್ಲಿ ಅಥವಾ ಪ್ರಗತಿ ಎನ್ನುವ ಅರ್ಥದಲ್ಲಿ ಕೂಡ ಇದನ್ನು ಅರ್ಥೈಸ್ಕೋಬೋದು. ಸೊ ರಿಲಿಜಿಯಸ್ ಡಿವೋಷನ್, Weber argues, is usually accompanied by rejection of worldly affairs, including the pursuit of wealth and possessions ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗುರುತಿಸ್ತೀವಿ. To illustrate his theory, Weber quotes the ethical writing of Benjamin Franklin. Remember that time is money, of course. ಸಮಯನೇ ಒಂದು ಒಂದು ಹಣ ಅನ್ನೋ ರೀತಿಯಲ್ಲಿ ನೋಡುವಂಥದ್ದಾದರೆ that can earn 10 shillings a day by his labor and goes abroad or sits idle one half of the day, though he had spent but 6 pence during his diversion or idleness, ought not to revoke that the only expenses he has really spent, or rather thrown away 5 shillings beside. So what it says, ಇದರ ಅರ್ಥವನ್ನು ನಾವು ಹೇಗೆ ಸರಳವಾಗಿ ತಿಳ್ಕೋಬಹುದು ಅನ್ನೋ ಥರ ಆದರೆ, ಹಣ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಸೊ ಈ ಒಂದು ಹಣ ಸಂಪಾದನೆಗೆ ಸಂಬಂಧಪಡುವ ಹಾಗೆ ಒಂದು ಉದಾಹರಣೆಯನ್ನು ಏನು ಕೊಟ್ಟಿದ್ದಾರೆ ಇಲ್ಲಿ, ಆ ಉದಾಹರಣೆಗೆ ಸಂಬಂಧ ವಿಶ್ಲೇಷಣೆಯೆಲ್ಲ ಇವರಿಲ್ಲಿ ನೀಡಲಾಗಿದ್ದಾರೆ, ನೀಡಿದ್ದಾರೆ. ಸೊ ಖರ್ಚು ಮಾಡುವಂಥದ್ದು ಅದು ಒಂದು ಐಡಲ್ನೆಸ್ ಅಂತಕ್ಕಂಥದ್ದು ಇರಬಾರ್ದು ಅನ್ನುವಂಥದ್ದು. ಸೊ ಅಲ್ಲಿಗೆ ಹಣ ಸಂಪಾದನೆ ಎಷ್ಟು ಮುಖ್ಯ ಆಗುತ್ತೆ ಮತ್ತು ಅದನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೋಬಹುದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವರು ಇದನ್ನು ಅರ್ಥೈಸುವ ಪ್ರಯತ್ನ ಪಡ್ತಾರೆ. ಅಂದರೆ ದ ಮೋರ್ ದೇರ್ ಇಸ್ ಆಫ್ ಇಟ್, ದ ಮೋರ್ ಇಟ್ ಪ್ರೊಡ್ಯೂಸಸ್ ಎವ್ರಿ ಟರ್ನಿಂಗ್ ಅಂತ ಹೇಳ್ತಾರೆ ನೋಡಿ. ಸೊ ದ್ಯಾಟ್ ಪ್ರಾಫಿಟ್ಸ್ ರೈಸ್ ಕ್ವಿಕರ್ ಆ್ಯಂಡ್ ಕ್ವಿಕರ್. ಸೊ ಹೆಚ್ಚು ಗಳಿಕೆ, ಆದಾಯದಲ್ಲಿ ಅಥವಾ ಲಾಭದಲ್ಲಿ ಉಂಟಾಗ್ತಕ್ಕಂತಹ ಪ್ರಕ್ರಿಯೆನೇ ಇದು ದುಪ್ಪಟ್ಟಾಗುತ್ತೆ ಅನ್ನುವಂಥದ್ದು. ಸೊ ಜಸ್ಟ್ ಸಿಟಿಂಗ್ ಅನ್ ಐಡಲ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಅನ್ನುವಂಥದ್ದು. ಇಟ್ಸ್ ನಾಟ್ ಜಸ್ಟ್ ಬೀನ್ ಎಮೋಷ್ನಲ್ ಬಟ್ ಟು ಥಿಂಕ್ ಇನ್ ಅ ಪ್ರಾಕ್ಟಿಕಲ್ ವೇ ಅನ್ನುವಂಥ ಅರ್ಥದಲ್ಲೂ ಕೂಡ ಇದು ಬಹಳ ಸೂಕ್ತ
ಸಂಗತಿ ಅಂತ ಕೂಡ ಅರ್ಥ ಮಾಡ್ಕೊಳ್ತೀವಿ. ಸೊ ವೆಬರ್ ನೋಟ್ಸ್ ದಟ್ ದಿಸ್ ನಾಟ್ ಓನ್ಲಿ ಫಿಲಾಸಫಿ ಆಫ್ ಮೀರ್ ಗ್ರೀಡ್. ಸೊ ಇದು ಒಂದು ರೀತಿ ದುರಾಸೆ ಅನ್ನೋ ಅರ್ಥದಲ್ಲಿ ಹೇಳಲಿಕ್ಕೆ ಅವರು ಬಯಸ್ತಿಲ್ಲ, ಬಟ್ ಅ ಸ್ಟೇಟ್ಮೆಂಟ್ ಲ್ಯಾಡನ್ ವಿತ್ ಮಾರಲ್ ಲ್ಯಾಂಗ್ವೇಜ್. ಇಂಡಿ ಫ್ರಾಂಕ್ಲಿನ್ ಕ್ಲೇಮ್ಸ್ ದಟ್ ಗಾಡ್ ರಿವೀಲ್ಡ್ ದಿ ಯೂಸ್ಫುಲ್ನೆಸ್ ಆಫ್ ವರ್ಚ್ಯೂ ಟು ಹಿಮ್. ಸೊ ಅಲ್ಲಿಗೆ ಈಗ ನಾವು ನೋಡಿ, ಈಗ ನಮ್ಮ ಒಂದು ನೆಲೆಗಟ್ಟಿನಲ್ಲಿ ಭಾರತೀಯ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಕೂಡ ನಾವು ನಮ್ಮ ಧಾರ್ಮಿಕ ಚಿಂತನೆಗಳಲ್ಲಿ ಅರ್ಥ ಮಾಡ್ಕೊಳ್ತೀವಲ್ಲ, ದುಡಿಮೆ ಕಾಯಕಲ್ಪ ದೇವರು ಅಂತ ಹೇಳಿದಾಗ ಉತ್ತಮವಾಗಿ ದುಡಿಬೇಕು, ಸಂಪಾದಿಸಬೇಕು, ಅದು ಉತ್ತಮ ರೀತಿಯಲ್ಲಿ ಗಳಿಸಬೇಕು ಅಂತಕ್ಕಂಥದ್ದು ಏನು ನಾವು ಆಲೋಚನೆ ಮಾಡ್ತೀವಿ, ಅದೇ ಒಂದು ನೋಷನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ದುರಾಸೆ ಅಂತ ಹೇಳೋದು ಬದಲು ಗಳಿಸ್ಕೊಳ್ಳೋದು, ಕೂಡಿಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಅದಕ್ಕೆ ಧಾರ್ಮಿಕ ಮಾರ್ಗವನ್ನು ಈ ರೀತಿಯಲ್ಲೂ ನಾವು ಅರ್ಥ ಮಾಡ್ಕೋಬಹುದಲ್ವಾ ಅನ್ನುವಂತಹ ಒಂದು ಚಿಂತನೆ ಇದು. ಸೊ ದ ರಿಫಾರ್ಮೇಷನ್ ಪ್ರೊಫೌಂಡ್ಲಿ ಅಫೆಕ್ಟೆಡ್ ದಿ ವ್ಯೂ ಆಫ್ ವರ್ಕ್, ದುಡಿಮೆ ಕಲ್ಪನೆಗೆ ಸಂಬಂಧಪಡುವ ಹಾಗೆ, ಡಿಗ್ನಿಫೈಯಿಂಗ್ ಇವನ್ ದಿ ಮೋಸ್ಟ್ ಮುಂಡೇನ್ ಪ್ರೊಫೆಷನ್ಸ್ ಆ್ಯಂಡ್ ಆ್ಯಡಿಂಗ್ ಟು ದಿ ಕಾಮನ್ ಗುಡ್ ಆ್ಯಂಡ್ ಥಸ್ ಬ್ಲೆಸ್ಡ್ ಬೈ ಗಾಡ್ as much as sacred calling. Okay, whatever it is, who devotes his entire effort to be praise of God. ಸೊ ದೇವರಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ರಲ್ಲಿ ಇದು ಬಹಳ ಪವಿತ್ರವಾದಂತಹ ಒಂದು ಒಳಗೊಳ್ಳುವಿಕೆ ಅನ್ನೋ ಅರ್ಥದಲ್ಲಿ ಕೂಡ ಹೇಳ್ಬೋದು. ಅಫ್ಕೋರ್ಸ್ ಇದನ್ನು ಒಂದು ಉತ್ತಮ ಚಿಂತನೆ ಅಲ್ವಾ ಆಗಿರಬಹುದಲ್ವಾ ಅಂತಕ್ಕಂಥದ್ದು. ಟು ಎಂಫಸೈಸ್ ದಿ ವರ್ಕ್ ಎಥಿಕ್ ಇನ್ ಪ್ರೊಟೆಸ್ಟೆಂಟ್ಸ್ relative to Catholics, he notes as a common problem that industrialists face when employing pre-capitalist laborers. Agriculture entrepreneurs will try to encourage time spent harvesting by offering a higher wage, with the expectation that laborers will see time spent working on more valuable and so engage it longer. ಇದು ಕೈಗಾರಿಕಾ ಒಂದು ಕ್ಷೇತ್ರಕ್ಕೆ ಸಂಬಂಧಪಡುವಾಗೋ ಅಥವಾ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಡುವಾಗೂ ಕೂಡ ಸಮಯ ಹಾಗೂ ಸಮಯದಲ್ಲಿ ಕಳೆದಂತಹ ಅಥವಾ ಸಮಯವನ್ನು ಬಳಸ್ಕೊಂಡಂತಹ ಒಂದು ಪ್ರಾಮಾಣಿಕ ದುಡಿಮೆ ಹಾಗೂ ಆ ಒಂದು ಪ್ರಗತಿಪರ ಒಂದು ಬೆಳವಣಿಗೆ ಅನ್ನೋದು ಎಷ್ಟು ವ್ಯಾಲ್ಯುಬಲ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಇನ್ ಪ್ರೀ ಕ್ಯಾಪಿಟಲಿಸ್ಟ್ ಸೊಸೈಟಿ, ಪೂರ್ವ ಒಂದು ಬಂಡವಾಳಶಾಹಿ ಸಮಾಜದಲ್ಲಿ, ದಿಸ್ ಆಫನ್ ರಿಸಲ್ಟ್ ಇನ್ ಲೇಬರರ್ಸ್ ಸ್ಪೆಂಡಿಂಗ್ ಲೆಸ್ ಟೈಮ್ ಹಾರ್ವೆಸ್ಟಿಂಗ್. ಲೇಬರರ್ಸ್ ಜಡ್ಜ್ that they can earn the same while spending less time working and having more leisure. So he also notes that societies having more Protestants are those that have more developed capitalist economy. So ಈ ಥರದ ಕ್ಯಾಪಿಟಲಿಸ್ಟ್ ನಾ ಹೇಳಿದ್ನಲ್ಲ, ಒಂದು ಪೂರ್ವ ಒಂದು ಬಂಡವಾಳಶಾಹಿ ಸಮಾಜದಲ್ಲಿ ಕಾರ್ಮಿಕರು ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಹಾರ್ವೆಸ್ಟ್ ಮಾಡ್ಬೋದು ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸ್ಬೋದು ಅಂತಕ್ಕಂಥದ್ದು, ಹೆಚ್ಚು ಲೀಜರಾಗಿ ಬದುಕನ್ನು ನಡೆಸ್ಬೋದು ಅಂತಕ್ಕಂಥ ಕಲ್ಪನೆ ಏನಿದೆ ಅದು ಸಲ್ಲದು, ಅದು ಹೆಚ್ಚಿಗೆ ಆಮೇಲೆ ಅದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಈ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಅಂತಕ್ಕಂತಹ ಒಂದು ಮಾರ್ಗಸೂಚಿ ಏನಿದೆ ಅದರಲ್ಲಿ ಈ ಥರದ ಡೆವಲಪ್ ಆಗಿರುವಂಥ ಎಕಾನಮಿಗಳ ಒಂದು ಪ್ರೇರಕ ಮಾರ್ಗದರ್ಶನ ಅಥವಾ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ತಿಳಿಸಲಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಅಡ್ವಾಂಟೇಜಸ್ ಇನ್ ಟೆಕ್ನಿಕಲ್ ಆಕ್ಯುಪೇಷನ್ ಫಾರ್ ವರ್ಕರ್ಸ್ ಟು ಬಿ ಎಕ್ಸ್ಟ್ರೀಮ್ಲಿ ಡಿವೋಟೆಡ್ ಟು their craft, of course. To view the craft as an end in itself or a calling would serve this need well. So this attitude is well noted in certain classes which have endured religious education, especially of priestess background, as what he says. Okay. He defines the spirit of capitalism as ideas and a spirit that favor the rationalist pursuit of economic gain. We shall nevertheless provisionally use the expression spirit of capitalism for that attitude, in which, in the pursuit of calling, strives systematically for profit for its own sake in a manner explained by Benjamin Franklin. So, ಬಂಡವಾಳಶಾಹಿತ್ವದ ಸ್ಫೂರ್ತಿ ಸ್ಪಿರಿಟ್ ಅನ್ನೋ ರೀತಿಯಲ್ಲಿ ಆರ್ಥಿಕ ಒಂದು ಏನು ಗಳಿಕೆ ಅಂತಕ್ಕಂಥ ವಿಶ್ಲೇಷಣೆಗಿಂತ ಇವ್ರು ಹೇಳುವಂಥದ್ದು ಏನಾಗುತ್ತೆ, ಈ ಒಂದು ಚಿಂತನೆಯಲ್ಲಿ ಇವರು ಅರ್ಥೈಸುವಂಥ ಪ್ರಯತ್ನ ಇದಾಗಿದೆ ಅಂದರೆ, ಅಫ್ಕೋರ್ಸ್ ಇದನ್ನು ಒಂದು ಕ್ರಮ ಆಧಾರಿತವಾದ ವ್ಯವಸ್ಥಿತ ರೂಪದಲ್ಲಿ ಆದಾಯ ಗಳಿಕೆ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತಹ ತಿಳುವಳಿಕೆ, ಜ್ಞಾನ ಅನ್ನುವ ಒಂದು ಆದರ್ಶ ಕಲ್ಪನೆ ಅನ್ನೋ ರೀತಿಯಲ್ಲೂ ಕೂಡ ಹೇಳಲಾಗಬಹುದಲ್ವಾ. ಸೊ ವೆಬ್ಬರ್ ಪಾಯಿಂಟ್ಸ್ ಔಟ್ ದಟ್ ಸಚ್ ಅ ಸ್ಪಿರಿಟ್ ಇಸ್ ನಾಟ್ ಲಿಮಿಟೆಡ್ ಟು ವೆಸ್ಟರ್ನ್ ಕಲ್ಚರ್ if one consider it is an attitude of individual, but such individuals, heroic entrepreneurs as he called them, could not themselves establish new economic order, of course. He further noted that spirit of capitalism could be divorced from religion, and that those passionate capitalists of his era were either passionate against the church or at least indifferent to it. So desire for profit with minimum effort and seeing work as a burden to be avoided.
ಓಕೆ, ಆ್ಯಂಡ್ ಡೂಯಿಂಗ್ ನೋ ಮೋರ್ ದ್ಯಾನ್ ವಾಟ್ ವಾಸ್ ಎನಫ್ ಫಾರ್ ಮಾಡಸ್ಟ್ ಲೈಫ್ ವೆರ್ ಕಾಮನ್ ಆ್ಯಟಿಟ್ಯೂಡ್ಸ್ ಆ್ಯಸ್ ಈ ರೋಟ್ ಇನ್ ಎಸ್ ಎಸ್ ಎ. ಸೊ ಒಂದು ಆದಾಯ ಗಳಿಕೆಯಲ್ಲಿ ಒಂದು ಮಿನಿಮಮ್ ಎಫರ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಹಾಗೂ ದುಡಿಮೆಯನ್ನು ಒಂದು ಬರ್ಡನ್ ಆಗಿ ಯಾಕೆ ನೋಡಬೇಕು ಅಲ್ವಾ, ಅಂಥದ್ದನ್ನ ಅವಾಯ್ಡ್ ಮಾಡುವಂಥದ್ದು ಬಹಳ ಮುಖ್ಯ. ಈ ಒಂದು ಆಧುನಿಕ ಜೀವನದಲ್ಲಿ ಅಥವಾ ಒಂದು ಒಳ್ಳೆಯ ಜೀವನವನ್ನು ನಾವು ಸ್ವಾಗತ ಮಾಡ್ತೀವಿ ಅಂದರೆ ಈ ಥರದ ಕಾಮನ್ ಆ್ಯಟಿಟ್ಯೂಡ್ನ ಬಳಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಅವರು ಹೇಳ ಬಯಸ್ತಾ ಇದ್ದಾರೆ. So in order that the manner of life was life well adapted to the peculiarities of capitalism could come to dominate others, it had to originate somewhere and not to isolate individuals alone. ಸೊ ಈ ಥರದ ಒಂದು ನಿಟ್ಟಿನಲ್ಲಿ ಕ್ಯಾಪಿಟಲಿಸ್ಟ್ ಚಿಂತನೆಗಳು ಅಂತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವಂಥದ್ದಾಗಬಾರ್ದು ಹೊರತು ಇಂಡಿವಿಜುವಲ್ಸ್ಗಳನ್ನ ಐಸೋಲೇಟ್ ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು. ಬಟ್ ಅ ವೇ ಆಸ್ ಅ ಲೈಫ್ ಕಾಮನ್ ಟು ಹೋಲ್ ಗ್ರೂಪ್ಸ್ ಆಫ್ ಮ್ಯಾನ್. ಮಾನವರ ಒಂದು ಗುಂಪಿನಲ್ಲಿ ಇದು ಒಂದು ಸಾಮಾನ್ಯ ತಿಳುವಳಿಕೆ ತತ್ವ ಆಗಬೇಕು ಅಂತ ಹೇಳ್ತಾರೆ. After defining the spirit of capitalism, Weber argues that there are many reasons to find its origin in the religious idea of Reformation. Many others like William Petty, Montesquieu, Henry Thomas Buckle, John Keats have noted that affinity between Protestantism and development of commercialism. Okay. ಸೊ ಈ ಒಂದು ಬಂಡವಾಳಶಾಹಿತ್ವದ ಸ್ಫೂರ್ತಿ ವೆಬ್ಬರ್ ಅವರು ಆರ್ಗ್ಯೂ ಮಾಡೋ ರೀತಿಯಲ್ಲಿ ರಿಲಿಜಿಯಸ್ ಐಡಿಯಾ ಅಂತಕ್ಕಂಥದ್ದು ಒಂದು ರಚನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಐ ಥಿಂಕ್ ಇದು ಒಂದು ಕಮರ್ಷಿಯಲೈಸಿಸಮ್ ಅಂತ ಹೇಳ್ತಕ್ಕಂಥ ಒಂದು ಅಂಶಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಕ್ಕಂಥದ್ದನ್ನ ಒಪ್ಪಿರೋರಲ್ಲಿ ವಿಲಿಯಂ ಪೆಟಿ, ಮಾಂಟೆಸ್ಕ್ಯೂ ಅಂತಕ್ಕಂಥ ಚಿಂತಕರನ್ನ ಕುರಿತು ಹೇಳ್ತಾರೆ. ಸೊ ವೆಬರ್ ಶೋಸ್ ದಟ್ ಸರ್ಟನ್ ಬ್ರಾಂಚಸ್ ಆಫ್ ಪ್ರೊಟೆಸ್ಟೆಂಟಿಸಮ್ ಹ್ಯಾಡ್ ಸಪೋರ್ಟೆಡ್ ವರ್ಲ್ಡ್ಲಿ ಆಕ್ಟಿವಿಟೀಸ್ ಡೆಡಿಕೇಟೆಡ್ ಟು ಎಕನಾಮಿಕ್ ಗೇನ್. ಇಟ್ಸ್ ವೆರಿ ವೆಲ್ಕಮಿಂಗ್. ಸೀಯಿಂಗ್ ದಮ್ ಆಸ್ ಎಂಡೋಡ್ ವಿತ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಅಫ್ಕೋರ್ಸ್ ಒಂದು ಆದರ್ಶಾತ್ಮಕ ಹಾಗೂ ಒಂದು ಸ್ಫೂರ್ತಿದಾಯಕವಾದಂತಹ ಮೌಲ್ಯವನ್ನು ಇದು ಒಳಗೊಂಡಿದೆ. ಸೊ ದಿಸ್ ರೆಕಗ್ನಿಷನ್ ವಾಸ್ ನಾಟ್ ಓನ್ಲಿ ಗೋಲ್ ಇನ್ ಇಟ್ ಸೆಲ್ಫ್. ಸೊ ಈ ಒಂದು ಗುರುತಿಸುವಿಕೆ ಒಂದು ಗುರಿ ಆಗೋದಿಲ್ಲ. ರಾದರ್ there were a byproduct of other doctrines of faith that encourage like planning, hard work. ಬರೀ ಕೇವಲ ಒಂದು ಆದರ್ಶ ಸ್ಫೂರ್ತಿ ಅಂದ್ಕೊಂಡ್ರೆ ಆಗೋದಿಲ್ಲ ಕೆಲಸಗಳು. ಅಲ್ಲಿಗೆ ಮುಖ್ಯವಾಗಿ ಪ್ಲ್ಯಾನಿಂಗ್ ಇರಬೇಕು, ಅಫ್ಕೋರ್ಸ್ ಹಾರ್ಡ್ ವರ್ಕ್ ಇರಬೇಕು, ಮತ್ತು ಸ್ವಯಂ ನಿರ್ಣಯಿತ ಒಂದು ಅಂಶ ವ್ಯಕ್ತಿಗಳಲ್ಲಿ ಇರಬೇಕು. ಅಂದರೆ ಬಹುಶಃ ಅವೆಲ್ಲವೂ ಒಂದು ಕಂಟೆಂಟಾಗಿ ನೋಡಲಾಗ್ತಕ್ಕಂಥದ್ದು. ಓಕೆ.